ಹಾಯ್ ಎಲ್ರಿಗೂ ನಮಸ್ಕಾರ. ಯಾರೆಲ್ಲ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಪ್ರತಿಯೊಬ್ಬರು ಕೂಡ ಗುಡ್ ನ್ಯೂಸ್ ಏನಪ್ಪ ಗುಡ್ ನ್ಯೂಸ್ ಹೇಳ್ಬೇಕಂದ್ರೆ ತುಂಬ ಜನ ಕಮೆಂಟ್ ಆಗ್ತಿದ್ದಾರೆ. ಏನಪ್ಪ ಅಂದರೆ ಬ್ರದರ್ ನಮ್ಮದು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ರಿಸಲ್ಟ್ ಯಾವಾಗ ಬರುತ್ತೆ, ಮೇ ಅಂದರೆ ಏಪ್ರಿಲ್ 18ಗೆ ಬರುತ್ತೆ, ಇವತ್ತೇ ಬರುತ್ತೆ ಅಂತ ತುಂಬ ಜನಕ್ಕೆ ಇನ್ನೊಂದು ಮೆಸೇಜ್ ಮೇಲೆ ಮೆಸೇಜ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ತುಂಬ ಜನ ಕೂಡ ಯಾವಾಗ ರಿಸಲ್ಟ್ ಬರುತ್ತೆ, ಯಾವ ಡೇಟಿಗೆ ಬರುತ್ತೆ ನಮ್ಮ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ರಿಸಲ್ಟು ಯಾವಾಗ ಬರುತ್ತೆ, ಇವಾಗ ಬರುತ್ತೆ ಅಂತ ತುಂಬ ಜನ ಕೇಳ್ತಿದ್ದಾರೆ. ಅದರಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಇವತ್ತೇ ಬರ್ತದೆ ಅಂತ ರಿಸಲ್ಟ್ ಎಲ್ಲರೂ ಕೂಡ ಇನ್ನಾಗಿದ್ದಾರೆ. ಅಂದರೆ ಏಪ್ರಿಲ್ 18ಗೆ ಬರುತ್ತೆ ರಿಸಲ್ಟ್ ಅಂತ ಹೇಳಿದ್ರೆ, ನನಗೆ ಮೊದಲನೇ ಉಂಟು ನಿಮ್ಮೊಂದು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ರಿಸಲ್ಟ್ ಯಾವಾಗ ಬರುತ್ತೆ, ಯಾವ ಡೇಟಿಗೆ ಬರುತ್ತೆ ಅಂತ ನಾನು ನಿಮಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೇನೆ. ಮೊದಲನೇ ಉಂಟು ಹೇಳ್ಬಿಡ್ತೀನಿ, ಯಾರೆಲ್ಲ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ಸ್ಟೂಡೆಂಟ್ ಆಗಿರ್ಬೋದು, ಅಂದರೆ ಲೇಡೀಸ್ ಆಗಿರ್ಬೋದು ಬಾಯ್ಸ್ ಆಗಿರ್ಬೋದು ಪ್ರತಿಯೊಬ್ಬರು ದಯವಿಟ್ಟು ತಪ್ಪದೆ ಈ ಒಂದು ಇಂಪಾರ್ಟೆಂಟ್ ನೀವು ನೋಡಲೇಬೇಕು. ಅದ್ರ ಜೊತೆಗೆ ಇನ್ನೂ ನನ್ನೊಂದು ಟಿಪ್ ಚಾನಲ್ ಯಾರು ಮಾತ್ರ ಪ್ಲೀಸ್ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ನಿಮಗೆ ರಿಸಲ್ಟ್ ಯಾವ ರೀತಿ ಚೆಕ್ ಮಾಡಿ ಏನೋ ನಿಮ್ಮ ಎಜುಕೇಷನ್ ಎಲ್ಲ ಬಗ್ಗೆ ನನಗೆ ಈ ಒಂದು ಟಿಪ್ ಚಾನಲ್ ಇನ್ಫಾರ್ಮೇಷನ್ ಕೊಡ್ತೀನಿ. ಮೊದಲೇ ಬಂದ್ಬಿಟ್ಟು ಯಾರೆಲ್ಲ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿದ್ದಾರೆ ನಾನು ನಿಮಗೆ ಎಲ್ಲರಿಗೂ ಹೇಳ್ತಾನೆ, ಪ್ರತಿಯೊಬ್ಬರು ಕೂಡ ಹೇಳ್ತಾನೆ, ಎಲ್ಲರಿಗೂ ಗುಡ್ ನ್ಯೂಸ್ ಅಂತಲೇ ಇದೆ. ಏನಪ್ಪ ಅಂದರೆ ನಿಮ್ಮೊಂದು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ರಿಸಲ್ಟು ಏಪ್ರಿಲ್ 18ಗೆ ಬರೋಲ್ಲ. ನಿಮ್ಮೊಂದು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ರಿಸಲ್ಟು ಯಾವಾಗ ಬರುತ್ತಪ್ಪ ಮೊದಲನೇ ಬಂದ್ಬಿಟ್ಟು ನಿಮ್ಮೊಂದು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ರಿಸಲ್ಟ್ ಏನು ಈ ವ್ಯಾಲ್ಯೂಷನ್ ಇದೆ ಆನ್ಸರ್ ಪೇಪರ್ ಈ ವ್ಯಾಲ್ಯೂಷನ್ ಅದು ಏಪ್ರಿಲ್ 15ರಿಂದ ಸ್ಟಾರ್ಟ್ ಆಗಿದೆ. ಅಂದರೆ ಇದೇ ತಿಂಗಳು ಏಪ್ರಿಲ್ 15ರಿಂದ ಸ್ಟಾರ್ಟ್ ಆಗಿದೆ. ಅದು ಮುಗಿಬೇಕಾದ್ರೆ ಮಿನಿಮಮ್ ಅಂದರೆ ನಿಮ್ಮ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ರಿಸಲ್ಟ್ ಯಾವಾಗ ಬರ್ಬೋದಪ್ಪ ಅಂದರೆ ಆ್ಯಕ್ಚುಲಿ ಬಂದ್ಬಿಟ್ಟು ಮೇ ಮಂತ್ ಫಸ್ಟ್ ವೀಕಲ್ಲಿ ಬರ್ಬೋದು. ಅದ್ರ ಜೊತೆಗೆ ಏಪ್ರಿಲ್ ಲಾಸ್ಟ್ ವೀಕಲ್ಲಿ ಕೂಡ ಬರ್ಬೋದು, ಇದೇ ಮಂತಲ್ಲಿ ಲಾಸ್ಟಲ್ಲಿ ಕೂಡ ಬರ್ಬೋದು. ಹೇಳೋಕ್ಕಾಗಲ್ಲ, ಆಲ್ಮೋಸ್ಟ್ ಹೇಳ್ಬೇಕಾದ್ರೆ ಈ ಏಪ್ರಿಲ್ ಮಂತಲ್ಲೇ ಬರ್ಬೋದು ಅಂದಾಜು. ಆದ್ರೆ ಬಟ್ ಇದೇ ತಾರೀಕು ಇದೇ ಡೇಟಿಗೆ ಬರುತ್ತೆ ಅಂತ ನಾನು ಕೂಡ ಹೇಳೋಕ್ಕಾಗಲ್ಲ, ಕನ್ಫರ್ಮ್ ಆಗಲ್ಲ. ಯಾಕಂದರೆ ನಮ್ಮ ಶಿಕ್ಷಣ ಬೋರ್ಡಿಂದ ಇಲಾಖೆಯಿಂದ ಯಾವುದೇ ರೀತಿ ಇನ್ಫಾರ್ಮೇಷನ್ ಬಂದಿಲ್ಲ. ನನಗೆ ಮೊದಲು ಮುಟ್ಟು ನಿಮ್ಮ ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಏಪ್ರಿಲಲ್ಲಿ ಬಂತು. ಆದರೆ ಬಟ್ ಅದೇ ರೀತಿ ಕೂಡ ನಿಮ್ಮ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ರಿಸಲ್ಟ್ ಈ ಮಂತಲ್ಲಿ ಬಿಡ್ತಾರೆ ಆಲ್ಮೋಸ್ಟ್ ನನಗೆ ಅನಿಸಿದೆ. ಲಾಸ್ಟ್ ವೀಕಲ್ಲಿ ಬಿಡ್ಬೋದು ಈ ಏಪ್ರಿಲ್. ಅದ್ರ ಜೊತೆ ನಿಮ್ಮ ರಿಸಲ್ಟ್ ಚೆಕ್ ಮಾಡ್ಬೇಕಾದ್ರೆ ಇನ್ನೂ ಜಸ್ಟ್ ಈ ಒಂದು ವೆಬ್ಸೈಟ್ ಇದೆ ನಮ್ಮ ಗೌರ್ಮೆಂಟ್ದು www.carresult.nic.in ಅಂತ ಬಂದ್ಬಿಟ್ಟು ಈ ಒಂದು ವೆಬ್ಸೈಟಲ್ಲಿ ರಿಸಲ್ಟ್ ನಿಮ್ಮ ಪ್ರಕಟಣೆ ಮಾಡ್ತಾರೆ. ಆವಾಗ ಬಂದ ನಂತರ ನಾವು ವಿಡಿಯೋ ಮಾಡಿ ತಿಳಿಸ್ತೇನೆ ಯಾವ ರೀತಿ ಚೆಕ್ ಮಾಡೋದು. ಅದಕ್ಕೋಸ್ಕರ ನನ್ನೊಂದು ಟಿಪ್ಸನ್ನು ಫಾಲೋ ಮಾಡ್ಕೊಳ್ಳಿ. ಅದ್ರ ಜೊತೆ ನಿಮ್ಮ ಫ್ರೆಂಡ್ಸ್ ಎಲ್ಲರೂ ಕೂಡ ಈ ಒಂದು ಶೇರ್ ಮಾಡಿ. ಯಾಕಂದರೆ ಈ ಏಪ್ರಿಲ್ 18ಗೆ ಬರುತ್ತೆ ರಿಸಲ್ಟು, ಏಪ್ರಿಲ್ ಇವಾಗ ಬರುತ್ತೆ, ಇವತ್ತು ಬರುತ್ತೆ, ನಾಳೆ ಬರುತ್ತೆ, ಆವಾಗ ಬರುತ್ತೆ, ಇವಾಗ ಬರುತ್ತೆ, ಯಾವತ್ತು ನಾನು ನಿಮ್ಗೆ ಹೇಳ್ತೀನಿ ರಿಸಲ್ಟ್ ಯಾವಾಗ ಬರುತ್ತೆ. ಅವರು ನಾಳೆ ಬರುತ್ತೆ ಅಂದರೆ ಇವತ್ತು ಅವರು ಅನೌನ್ಸ್ಮೆಂಟ್ ಮಾಡ್ತಾರೆ. ಅಲ್ಲಿವರೆಗೂ ರಿಸಲ್ಟ್ ಇವಾಗ ಬರುತ್ತೆ ಯಾವಾಗ ಬರುತ್ತೆ ಯಾರು ಕೂಡ ನಂಬಕ್ಕೆ ಹೋಗ್ಬೇಡಿ. ನಾನು ಕೂಡ ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿದ್ದೀನಿ ಏಪ್ರಿಲ್ 18 ಅನ್ನೋ ತಕ್ಷಣವೇ ಇವತ್ತು ರಿಸಲ್ಟ್ ಬರುತ್ತೆ ಅಂತ ನಾನು ಕೂಡ ಸರ್ಚ್ ಮಾಡಿದೆ. ಇದ್ರ ಬಗ್ಗೆ ಆಲ್ಮೋಸ್ಟ್ ಎಲ್ಲ ಯೂಟ್ಯೂಬರ್ಸ್ ಕೂಡ ವಿಡಿಯೋ ಮಾಡಿದ್ದಾರೆ. ಆದ್ರೆ ಬಟ್ ಯಾರು ಕೂಡ ನಂಬಕ್ಕೆ ಹೋಗ್ಬೇಡಿ, ಫೇಕ್ ನ್ಯೂಸ್ ಕೂಡ ಕೊಡ್ತಾ ಇದ್ದಾರೆ. ನಾನು ನಿಮಗೆ ಹೇಳ್ತೀನಿ ಯಾವತ್ತು ರಿಸಲ್ಟ್ ಬರುತ್ತೆ ಅವಾಗ ನಾನು ನಿಮ್ಗೆ ಹೇಳಿ ತಿಳಿಸ್ತೀನಿ, ಯಾವ ರೀತಿ ಚೆಕ್ ಮಾಡೋದು ಅದನ್ನು ಕೂಡ ತಿಳಿಸ್ತೀನಿ ಅಂತ. ಈ ಒಂದು ನಮಸ್ತೆ ಮುಂಚೆ ಪ್ರತಿಯೊಬ್ಬರಿಗೆ ಹೇಳ್ತಾನೆ ಏಪ್ರಿಲ್ ಮಂತಲ್ಲಿ ಬಿಟ್ಟರೆ ಮೇ ಮಂತಲ್ಲಿ ಬರ್ಬೋದು ನಿಮ್ಮೊಂದು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ರಿಸಲ್ಟ್ ಅಂತ ಪ್ರತಿಯೊಬ್ಬರ ಜೀವನದ ಮಾತ್ರ ಮತ್ತೆ ಸಿಗ್ತೀನಿ ಎಲ್ಲರೂ. ಬಾಯ್.